स्वागत है आपका बी न्यूज नेशन में। मैं हूं आबिद हुसैन शेख। ताज बावली की सुरक्षा और देखभाल के लिए की गई भूमि पूजा। बीजापुर के ऐतिहासिक स्मारक 400 साल का इतिहास रखने वाली ताज बावली की देखभाल, स्मारक की सुरक्षा और पर्यटक स्थल बनाने की दिशा में आज जिला इंचार्ज मंत्री डॉक्टर एम.बी. पाटिल, एमएलए एतनाड़, मेयर महजबीन होर्ती, बीजापुर अर्बन डेवलपमेंट अथॉरिटी के चेयरमैन कन्नार मुशर्रफ, जिला प्रशासन के अधिकारी, जिला कलेक्टर और पालिका कमिश्नर की मौजूदगी में टाटा कंसल्टेंसी के CSR सर्विस फंड और जिला प्रशासन के सहयोग से 8 करोड़ की लागत पर इस शुभ काम की शुरुआत करके यहां बसने वालों को दूसरी जगह शिफ्ट करके जरूरी सहूलत की बात करते हुए इस तरह बीजापुर के प्रोटेक्टिव वर्ल्ड हेरिटेज मॉन्यूमेंट्स की सुरक्षा हम सब की जिम्मेदारी है, कहा डॉक्टर एम.बी. पाटिल ने। ನೀರಾವರಿ ಇಲಾಖೆಯ ಅನುದಾನ ಮತ್ತು ಖಾಸಗಿ ವ್ಯಕ್ತಿಗಳ ಒಂದು ಸಹಯೋಗದಿಂದ CSRದಿಂದ ಅದನ್ನು ಸುರಕ್ಷಿತಗೊಳಿಸಿದೆ. ಆಗ ಸಂದರ್ಭದಲ್ಲಿ ಇನ್ನೂ ನಾವು ಇದನ್ನು ಇರುವಂಥ ಸುತ್ತಮುತ್ತಲಿರುವಂಥ ಎಲ್ಲ ಏನು ಅತಿಕ್ರಮಣಗಳು ಅದನ್ನು ತೆಗಿಲಿಕ್ಕೆ ನಾವು ಪ್ರಯತ್ನ ಮಾಡಿರಲಿಲ್ಲ. ಈಗ ಏನು ವರ್ಲ್ಡ್ ಹೆರಿಟೇಜ್ ವರ್ಲ್ಡ್ ಮಾನಿಟರಿಂಗ್ ಫಂಡ್ಸ್ ಅಸೋಸಿಯೇಷನ್ ಇಂಡಿಯಾ ಇದೆ, IMFನವರು ಮತ್ತು TCSನವರು, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನವರು CSRನಲ್ಲಿ ಈ ಒಂದು ತಾಜ್ ಬಾವಲಿಯನ್ನು ಎಲ್ಲ ಸುತ್ತಮುತ್ತಲಿರುವಂಥ ಎಲ್ಲ ಎನ್ಕ್ರೋಚ್ಮೆಂಟ್ಸನ್ನು ತೆಗೆದು ಅವಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಮೇಲೆ ಇದನ್ನು ಸಂರಕ್ಷಣೆ ಮಾಡಲಿಕ್ಕೆ, ಬ್ಯೂಟಿಫಿಕೇಷನ್ ಮಾಡಲಿಕ್ಕೆ, ಪುನಶ್ಚೇತನ ಯಾವ ರೀತಿ ಬರುತ್ತಿತ್ತು ಆ ಥರ ಮಾಡಲಿಕ್ಕೆ ಇವತ್ತು ದಿವಸ ಇವತ್ತು ಆ ಕಾಮಗಾರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಷ್ಟೇ ಅಲ್ಲ, ಇವತ್ತು ಒಂದೊಂದಾಗಿ ಈಗ ನಾನು ಬೃಹತ್ ಕೈಗಾರಿಕಾ ಸಚಿವನಾಗಿದ್ದರಿಂದ ಈಗ CSR ಫಂಡ್ ಎಲ್ಲ ಕಂಪನೀಸ್ಗೆ ಅವರು ತಮ್ಮ ಪ್ರಾಫಿಟ್ಸ್ನಲ್ಲಿ 2% ಅನುದಾನ ಇವತ್ತು ದಿವಸ CSR ಫಂಡ್ಸ್ನಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ. ಈಗ ನನ್ನ ಮಮದಾಪುರ ಒಂದು ಫಾರೆಸ್ಟ್ಗೂ ಕೂಡ ನಾವು ಗೋಲ್ಡ್ ಪ್ಲಸ್ ಇಂದ ಒಂದು 50 ಲಕ್ಷ ಕೊಡಿಸಿದ್ವಿ. ಇವತ್ತು ನಮ್ಮ ಹಿಂದೂಸ್ತಾನ್ ಕೋಲಾ ಕಂಪನಿಯವರು, ಕೋಕೋ ಕೋಲಾ ಕಂಪನಿಯವರು ಅವರು ಕೂಡ ಬಂದು ಇವತ್ತು ಅಲ್ಲಿ ಮಮದಾಪುರ ಕೆರೆಯನ್ನು ಅದು ಆದಿಶಾಹಿ ಐತಿಹಾಸಿಕ ಕೆರೆ, ದೇಶದ ರಾಜ್ಯದಲ್ಲಿರುವಂಥ ದೊಡ್ಡ ಕೆರೆ, ಅದನ್ನು ಕೆರೆ ತುಂಬು ಯೋಜನೆಗಳಿಂದ ನೀರು ತುಂಬಿಸಿದ್ದೀವಿ. ಅದನ್ನು ಸೌಂದರ್ಯಗೊಳಿಸಿ ಅದನ್ನೆಲ್ಲನೂ ಕೂಡ ಅಲ್ಲಿ ಕೂಡ ಮಾಡಬೇಕು. ಅದನ್ನು ನಾವು ಅಲ್ಲಿ ಹಿಂದೂಸ್ತಾನ್ ಕೋಲಾ, ಟಾಟಾ ಕೋಲಾ, ಕೋಕೋ ಕೋಲಾ ಅವರಿಂದ ಅದನ್ನು ಕೆಲಸ ಈಗ ಆಮೇಲೆ ಕುಮ್ಮಟಗಿ ಕೆರೆ ಏನಿದೆಯಲ್ಲ, ಆ ಕುಮ್ಮಟಗಿ ಕೆರೆಯನ್ನು ಕೂಡ ಅದು ಆದಿಶಾಹಿಯ ಒಂದು ಸಮರ್ ಪ್ಯಾಲೇಸ್ ಅಂತ, ಅಂದರೆ ಬೇಸಿಗೆ ಕಾಲದಲ್ಲಿ ಇವತ್ತು ಅದನ್ನು ಇರುವಂಥ ಇದು, ಅದನ್ನು ಕೂಡ ನಾವು ಹಿಂದೆ ಹೂಳು ತಗ್ಗಿಸಿ ಅದನ್ನು ಕೆರೆ ತುಂಬ ಯೋಜನೆ ಅದನ್ನು ಕೂಡ ಕೆರೆ ತುಂಬ ಮಾಡಿದ್ದೀವಿ. ಈಗ ಅದನ್ನೆಲ್ಲನ ಕೂಡ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಗೌರ್ಮೆಂಟ್ ಲ್ಯಾಂಡ್ಸ್ನಲ್ಲಿ ಅದನ್ನು ನಾವೀಗ ಬ್ಯೂಟಿಫಿಕೇಷನ್ ಮಾಡಿ ಪುನಶ್ಚೇತನ ಮಾಡಿ ಅದನ್ನು ಕೂಡ ಇವತ್ತು ಸಹ ಜನರಿಗೆ, ಯಾಕಂದರೆ ಈಗೇನಾಯಿತು, ಕರಾಳ ದಡ್ಡಿ ಒಂದಾಯಿತು, ಜನರು ಉತ್ತರ ಹೋಗಿ ನಗರ ಜನರು ರಜೆ ದಿವಸ ಅಥವಾ ಶನಿವಾರ, ರವಿವಾರ ಅಲ್ಲಿ ಹೋಗಿ ಅವರು ಮಕ್ಕಳ ಜೊತೆ, ಕುಟುಂಬ ಜೊತೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಇಟ್ಕೊಂಡು ಟೈಮ್ ಪಾಸ್ ಮಾಡಿ ಅಲ್ಲಿ ಊಟ ಗೀಟ ಮಾಡ್ಕೊಂಡು ಬರಲಿಕ್ಕೆ ಒಂದು ಪಿಕ್ನಿಕ್ ಸ್ಪಾಟ್ ಥರ ಆಗಿದೆ. ಅದೇ ರೀತಿ ಭೂತ್ನಾಳ್ ಕೆರೆ ಇದನ್ನು ಅಭಿವೃದ್ಧಿನ ತೊಗೊಂಡಿದ್ವಿ. ಮುಂದೆ ಬೇಗಂ ತಲಾಬ್ನು ಕೂಡ ಮಾಡಿದ್ದೀವಿ. ಈಗ ನಮ್ಮ ಒಂದು ಕುಮ್ಮಟಗಿ ಕೂಡ ಅದಾದರೆ ಬಿಜಾಪುರ ನಗರ ಜನರು ಒಂದು ದಿವಸ ಭಾಳ ಪುಣ್ಯವಂತರು. ಈ ರೀತಿ ಸುತ್ತಮುತ್ತಲು ಶನಿವಾರ ಐತಾರ, ಪ್ರತಿ ಶನಿವಾರ ಐತಾರ ಒಂದು ಜಾಗಕ್ಕೆ ಹೋಗ್ಬೋದು. ಹೀಗಾಗಿ ಅವ್ರಿಗೆ ವಿಹಾರ ಎಲ್ಲರೂ ಸಮೇತ ಇದನ್ನು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಇಲ್ಲಿಯ ಕಾರ್ಪೊರೇಟರ್ ಆಗಲಿ, ಮೇಯರ್ ಆಗಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ಎಲ್ಲರೂ ಕೂಡ ಎನ್ಕ್ರೋಚ್ಮೆಂಟ್ ತಪ್ಪಿದ್ದಾರೆ. ಇದನ್ನು ಬ್ಯೂಟಿಫಿಕೇಷನ್ ಮಾಡಿ ಇಲ್ಲಿ ಯಾವುದೂ ಕೂಡ ಏನು ಸಿವೇಜ್ ವಾಟ್ರು ಮತ್ತು ಇನ್ನಿತರ ಯಾವುದೇ ನೀರಿನ ಒಳಗೊರೆ ಬರಬಾರ್ದು. ಈ ನೀರನ್ನು, ತಾಜ್ ಬಾವಲಿ ನೀರನ್ನು ಮತ್ತು ಇನ್ನಿತರ ಬಾವಿಗಳನ್ನ, ಯಾಕಂದರೆ ಕುಡಿಲಿಕ್ಕೆ ಭಾಳಷ್ಟು ನೀರು ಬೇಕಾಗಿಲ್ಲ, 1-3 ಲೀಟರ್ ಬೇಕು. ಮುಖ್ಯವಾಗಿ ನೀರು ಬೇಕಾಗಿರುವಂಥದ್ದು ಸ್ನಾನ ಮಾಡಲಿಕ್ಕೆ, ಬಟ್ಟೆ ಒಗೆಯಾಗಲೇ, ಆಮೇಲೆ ನಾವು
ಬಾಂಡೆ ತೊಳ್ಯಾಕ ಆಮೇಲೆ ಮನೆಗಳನ್ನ ಸ್ವಚ್ಛ ಮಾಡಲಿಕ್ಕೆ ಮತ್ತು ವೆಹಿಕಲ್ಗಳನ್ನ ಮೋಟರ್ ಸೈಕಲ್ ಇರ್ಬೋದು, ಕಾರ್ಗಳು ತೊಗೊಳ್ಳೋಕೆ ಇದಕ್ಕೆ ಜಾಸ್ತಿ ನೀರು ಬೇಕಾಗ್ತದೆ. ಈ ಬಾವಡಿಗಳು ಇಷ್ಟದವಲ್ಲ, ಈಗ ಒಂದು 20-25 ಬಾವಡಿಗಳಿಂದ ನಾವು ನೀರನ್ನು ಅದನ್ನು ಈ ಒಂದು ಇದಕ್ಕೆ ಸ್ನಾನ ಮಾಡೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಇದಕ್ಕೆ ನಾವು ಉಪಯೋಗಿಸಿದ್ರೆ ನಮ್ಮ ಏನು ಕೃಷ್ಣಾ ನದಿಯಿಂದ ನಾವು ಕುಡಿಲಿಕ್ಕೆ ನೀರನ್ನು ತರ್ತೀವಲ್ಲ ಅದರ ಮೇಲೆ ದಿವಸ ಭಾರ ಕಡಿಮೆ ಆಗ್ತದೆ, ಲೋಡ್ ಕಡಿಮೆ ಆಗ್ತದೆ. ಆ ಒಂದು ಇದನ್ನ KDP ಸಭೆಯಲ್ಲಿ ಕೂಡ ಹೇಳಿದ್ದೆ. ಅದನ್ನು ಈಗ ಈ ಒಂದು ತಾಜ್ ಬಾವಡಿ ಮೂಲಕ ನಾವು ಚಾಲನೆ ಕೊಡ್ತಾ ಇದ್ದೀವಿ. ಇನ್ನಿಷ್ಟು ಬಾವಡಿಗಳಲ್ಲಿ ನಾವು ಎಲ್ಲವನ್ನು ಕೂಡ ಮಾಡಿ ಒಂದು ದಿವಸ ವಿಜಯಪುರ ನಗರಕ್ಕೆ ಏನು ಐತಿಹಾಸಿಕ ಇದು ಇದೆ, ಆದಿಲಶಾಹಿ ಕಾಲದ ಹಿಂದಿನ ಸ್ಮಾರಕಗಳನ್ನ ರಕ್ಷಣೆ ಮಾಡೋದ್ರ ಜೊತೆಗೆ ಇವತ್ತು ಜನರಿಗೆ ಕುಡಿ ನೀರಿನ ಒಂದು ವ್ಯವಸ್ಥೆ ಇವತ್ತು ಒಳ್ಳೆ ರೀತಿಯಿಂದ ಆಗಬೇಕು. ಗೋಲ್ ಗುಂಬಜ್ನೂ ನಾನು ಹೇಳಿದ್ದೀನಿ. ನಾನು ಗೋಲ್ ಗುಂಬಜ್ನಲ್ಲಿ ಕೂಡ ಹಿಂದೆ ಅಲ್ಲಿ ಒಳ್ಳೆಯದೊಂದು ಲಾನ್ ಒಂದು ಗ್ರಾಸ್ ಏನು ಹುಲ್ಲಿತ್ತು, ಒಳ್ಳೆ ರೀತಿ ಹುಲ್ಲಿತ್ತು ಮತ್ತು ಅಲ್ಲಿ ಗುಲಾಬಿ ಹೂಗಳಿತ್ತು ಎಲ್ಲ ಹಿಂದೆ. ಅವೆಲ್ಲನೂ ಕೂಡ ಮತ್ತೆ ಗತವೈಭವ ವಾಪಸ್ ಬರಬೇಕು. ಅಲ್ಲಿನೂ ಕೂಡ ಜನ ಸಹ ವಿಹಾರಕ್ಕೆ ಹೋಗಬೇಕು. ಅದೇ ರೀತಿ ಇಬ್ರಾಹಿಂ ರೋಜಾವನ್ನು ತೊಗೊಳ್ಳಿಕ್ಕೆ ನಾನು ಈಗ ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ಅದಕ್ಕೂ ಕೂಡ ನಾನು ಯಾವುದಾದ್ರೂ CSR ಫಂಡಲ್ಲಿ ದುಡ್ಡು ಕೊಡಿಸ್ತೇನೆ. ನಾನು ಒಟ್ಟಾರೆ ನಮ್ಮ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಇದು CSR ಫಂಡ್ ಒಂದು ಸ್ವಲ್ಪ ಎಲ್ಲ ಕಡೆ ಸದುಪಯೋಗ ಆಗಿ ಇವತ್ತು ಜಿಲ್ಲೆಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಳ್ಳೆಯದನ್ನು ಮಾಡ್ತೀವಿ. ನಗರ ಜನರು ಅಷ್ಟೇ ಅಲ್ಲ, ಇಡೀ ಜಿಲ್ಲೆ ಮಮದಾಪುರಕ್ಕೆ ನಗರಕ್ಕೆ ಸಂಬಂಧ ಬರೋಲ್ಲ. ಅಲ್ಲಿ ಮಮದಾಪುರದಲ್ಲಿ ನಾವು ಫಾರೆಸ್ಟ್ಗೂ ಕೂಡ ನಮ್ಮ ಗೋಲ್ಡ್ ಪ್ಲಸ್ ಅವರಿಂದ ದುಡ್ಡು ಕೊಡಿಸಿದ್ದೀನಿ 50 ಲಕ್ಷ. ಆ ಫಾರೆಸ್ಟ್ ಇನ್ನೂ ಕೂಡ ಕೊಡಿಸ್ತೇನೆ. ಮಮತಾ ಸಿದ್ದೇಶ್ವರ ಸ್ವಾಮೀಜಿಯವರು ಹೆಸರಲ್ಲೇ, ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು ನಿಸರ್ಗ ಮಾದರಿಯಾದಂಥ ನಿಸರ್ಗವನ್ನು ಅಲ್ಲಿ ಸೃಷ್ಟಿ ಮಾಡೋಕ್ಕೆ ಹೊರಟಿದ್ದೀವಿ ನಾವು ಫಾರೆಸ್ಟಲ್ಲಿ. ಅಂದರೆ ಸಿದ್ದೇಶ್ವರಪ್ಪ ಕೂಡ ಒಂದು ನೆನಪಿಗಾಗಿ ಇವತ್ತು ಬೈಲಲ್ಲಿ ನಾನು ಬೈಲಾಗಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ನಾವು ಇವತ್ತು ನಾನು ನಿಸರ್ಗದಲ್ಲಿ ವಿಲೀನ ಆಗಿದ್ದೀನಿ. ಅದಕ್ಕೆ ನನ್ನ ಏನು ದೇಹವನ್ನು ಅವತ್ತು ದಿವಸ ಅವರು ಅಗ್ನಿಸ್ಪರ್ಶ ಮಾಡಿಸಿದ್ರು. ನಮ್ಮ ಲಿಂಗಾಯತ ಸಂಪ್ರದಾಯನ ಹೂಡ್ತೀನಿ, ಅದು ಅಗ್ನಿಸ್ಪರ್ಶ ಮಾಡಿಸಿ ಅಂದರೆ ಅವರು ಯಾವುದೇ ತಮ್ಮಲ್ಲಿದ್ದ ಒಂದು ಸ್ಮಾರಕಗಳಾಗಲಿ, ಗದ್ದಿಗೆ ಆಗಲಿ, ಗುಡಿ ಆಗಲಿ ಆಗಬಾರ್ದು ಅಂತ ಅವ್ರ ಹೆಸರಿನಲ್ಲಿ ಮಮದಾಪುರಲ್ಲಿ ಭಾಳ ಬೃಹತ್ ಪ್ರಮಾಣದಲ್ಲಿ 1400 ಎಕರೆಯ ಇವತ್ತು ಅರಣ್ಯ ಭಾಳ ಚೆನ್ನಾಗಿ ಬರ್ತದೆ. ಯಾಕಂದರೆ ಇಲ್ಲಿ ನಾವು ಕರಾರ್ ದೊಡ್ಡಿ ಮಾಡಿದಾಗಲ ಇಲ್ಲಿ ಕಲ್ಲುಗಳು ಅಲ್ಲಿ ಭಾಳ ಫಲವತ್ತಾದಂಥ ಮಣ್ಣಿದೆ. ಈಗಿನೇ ಆ ಗಿಡಗಳು ಈ ಕರಾರ್ ದೊಡ್ಡಿ ಲೆವೆಲ್ಗೆ ಬೆಳೆದಿದ್ದಾವೆ. ಅದು ನಿರಂತರವಾಗಿ NTPC ಕೂಡ ಸಹಕಾರ ಮಾಡಿದೆ. ಯಾವುದೇ ಹಣದ ಕೊರತೆ ಆಗಂಗಿಲ್ಲ. ನಾವು ಮತ್ತು ಇದರ ಸರ್ಕಾರ ಮೇಲೆ ಅವಲಂಬಿತನೂ ಆಗಂಗಿಲ್ಲ. CSR ಅಡಿಯಲ್ಲಿ ಎಲ್ಲ ಕೆಲಸಗಳನ್ನ ನಾವು ತೆಗೆದುಕೊಂಡು ನಗರ ಮತ್ತು ಜಿಲ್ಲೆಗಳಲ್ಲಿ ಒಂದೊಂದು ಮಾದರಿ ಜಿಲ್ಲೆ ಆಗಬೇಕು ಆ ದಿಶೆಯಲ್ಲಿ ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಎಲ್ಲರ ಸಹಕಾರ, ನಗರದ ಶಾಸಕರು, ದೂರ ಶಾಸಕರು, ಜನರು ಪ್ರಮುಖವಾಗಿ ಹೊಲಸು ಮಾಡಬಾರ್ದು. ನೋಡಿದ ಕೆಟ್ಟ ಎಲ್ಲ ಬಾಟಲ್ ನೀರನ್ನೆಲ್ಲ ಸ್ವಚ್ಛಗೊಳಿಸಿ ಆಮೇಲೆ ಎಲ್ಲವನ್ನ ಚೆಕ್ ಮಾಡಿ ಎಲ್ಲಿಯೂ ಕೂಡ ಇಲ್ಲಿ ಹೊಲಸು ನೀರು ಒಳಗೆ ಬರೋದಿಲ್ಲ ಅಂತ ತಿಳ್ಕೊಂಡು ಆದ್ಮೇಲೆ ಉತ್ತಮ ನೀರನ್ನು ಉಪಯೋಗಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ. ಪ್ರವಾಸೋದ್ಯಮ ವಿಚಾರದಲ್ಲಿ ಸರ್ ಈ ಮೀಡಿಯಾ ಜೊತೆ ಯಾವುದೋ ಅಷ್ಟು ಕೋಪರೇಷನ್ ಇದೆ. ಮೀಡಿಯಾ ಜೊತೆ ಅಲ್ಲಪ್ಪ, ನಮ್ಮ ಜೊತೆ ಹಿಂದೆ ಹುಡುಗ ನಿಮ್ಗೆ ಗೊತ್ತಿದೆ. ಅವ್ರಿಗೆ ನಮ್ಮ ಇವರಿದ್ರು DC ಶಿವಕುಮಾರ್ ಇದ್ರು. ನಾವು 2 ಬಾವಿಗಳನ್ನ ಬಾವಿಗಳನ್ನ ಕ್ಲೀನ್ ಮಾಡಿಸ್ಕೊಡೋಕೆ ಅಲೋ ಮಾಡಿದ್ದಿಲ್ಲ. ಶಿವಕುಮಾರ್ ಅವ್ರು ವೈಯಕ್ತಿಕವಾಗಿ ಹೋಗಿ ನಿಂತು ಒಳಗೆ ವೆಹಿಕಲ್ ಬಿಡಿಸಿ ಏನಪ್ಪ ಅವರು ಸ್ವಚ್ಛ ಮಾಡಿ ಕೊಡ್ತೀವಂತ ಬಾವಿ ಸ್ವಚ್ಛ ಮಾಡಿಕೊಟ್ಟು ನಿಮ್ಗೆ ನೀರಿಲ್ಲ ಗೊಳ್ಕೊಂಡಾಗ ತಂದಮೇಲೆ ಅದನ್ನು ಮಾಡಲಿಲ್ಲ. ಈ ಕಾರ್ಪೊರೇಷನ್ದವರು ಹಾಗೆ ಅದಾರ. ಆ ತಾಜ್ ಬಾವಡಿಯಾಗ ನಾನು ಅದು ಯಾವುದದು ನಮ್ಮ ಹಸಿಂಪೆ ದರ್ಗಾದಾಗ ಕಂಪೌಂಡ್ ಹಚ್ಕೊಂಡೆ ಒಂದು ಬಾವಿ ಇತ್ತು, ನೀರಿತ್ತು. ಅದನ್ನು ಬರೀ ಒಂದು ಪೈಪ್ ಲೈನ್ ಮಾಡ್ಕೊಂಡು ಆ ಕಡೆ ತಗೋರಪ್ಪ ಗೊಳ್ಕೊಂಡ್ಬಿಟ್ಕಂತ ಅದನ್ನು ಮಾಡಿಲ್ಲ. ಈಗ ಆ ಬಾವಿನೂ ಕೂಡ ಭಾಳ ವರ್ಷ ಆಗ್ಯದ. ನಿರ್ಲಕ್ಷ್ಯ ಮತ್ತೊಂದು ಕಾರ್ಪೊರೇಷನ್ದು ಇದೆ, ನಿರ್ಲಕ್ಷ್ಯ ಜನರದ್ದು ಇದೆ, ಜನಪ್ರತಿನಿಧಿಗಳದ್ದು ಎಲ್ಲರಿಗೂ ಇದೆ. ಇನ್ನು ಬದಲಾವಣೆ ಆಗಬೇಕು. ಇದಕ್ಕೆ ಯಾರಿಗೂ ಮುಂದೆ ಬರಲ್ಲ. ಇವತ್ತು ನಾನೇ ಇವತ್ತು ಇನ್ನೊಮ್ಮೆ ಯಾರೇ ಬಾವಡಿ ಕ್ಲೀನ್ ಮಾಡಿ ನಾನೇ ಬರೋದಿಲ್ಲ. ಹಿಂದೆ 5 ಕೋಟಿ ರೂಪಾಯಿ ನಾನು ಯಾರ್ಯಾರ ಕಡೆ ದುಡ್ಡು ಇಸ್ಕೊಂಡ್ಬಂದು ಮಾಡಿಸಿದ್ದೀನಿ. 5 ಕೋಟಿ ಸರ್ಕಾರದ ಕೂಡ 10 ಕೋಟಿ 11 ಕೋಟಿ ಖರ್ಚು ಮಾಡಿದ್ವಿ ನಾವು. ಅದಕ್ಕೆ ನಿಮ್ಮದು ಕೂಡ ಭಾಳ ಜವಾಬ್ದಾರಿ ಅದ. ಇದನ್ನೆಲ್ಲ ಹೊಲಸು ಮಾಡುವಾಗ ಇದು ಮಾಡುವಾಗ ಸಂರಕ್ಷಣೆ ಮಾಡಬೇಕು, ಇದು ಮಾಡಬೇಕು ಅಂತ ನಾವು ಕೂಡ ಮಾಧ್ಯಮದವರು ಪತ್ರಕರ್ತರ ಜವಾಬ್ದಾರಿ ಕೂಡ ಭಾಳಷ್ಟು ಹೋಗಿ ಹಾಗೆ ಆಗ್ತದೆ. ಅದಾಗಂತ 3 ತಿಂಗಳು ಯಾಕಂದರೆ ಫೈರ್ ಫೈಟಿಂಗ್ ಮಷಿನ್ಸು ಇಬ್ಬರೇ ಇದ್ದಾರೆ ಅಲ್ಲಿ. ಒಬ್ಬರು ದುಬೈ ಮತ್ತು ಇನ್ನೊಂದು ಯಾವುದೋ ಒಂದು ಕಂಟ್ರಿ ಇದೆ. ಹೀಗಾಗಿ ಅದು ಟೆಂಡರಲ್ಲಿ ಯಾರು ಕೂಡ ಇದು ಮಾಡ್ತಾ ಇಲ್ಲ. 2 ಬೇಕಾಗ್ತದೆ. ಒಬ್ಬರು 1 ಕೊಡ್ತೀವಿ ಅಂದರು. ಹೀಗಾಗಿ 2 ಬಾರಿ 3 ಬಾರಿ ಇದು ಆಗಿದೆ. ಈಗ 4G ಇದು ಮಾಡಿದ್ದೀವಿ. ಆ ಫೈರ್ ಇಂಜಿನ್ಸ್ ಇದು ಬಂದ ಮೇಲೆ ಒಂದು ದಿವಸ ಒಂದು 3 ತಿಂಗಳ ಒಳಗಾಗಿ ಒಂದು ದಿವಸ ನಾವು ಟಾರ್ಗೆಟ್ ಮಾಡಿದ್ದೀವಿ. ವಿಜಯಪುರ ಏರ್ಪೋರ್ಟ್ ಕೂಡ ಪ್ರಾರಂಭ ಮಾಡ್ತೀವಿ. ಅದು ಕಂತಕ್ಕೂ ಕೂಡ ನಾವು ಅದು 1.5 ಕೋಟಿ ರೂಪಾಯಿ ಡಿಪಿಆರ್ ಆಗಿದೆ. ಅದನ್ನು ಕೂಡ ಏನಾದರೂ ಮಾಡಿ ಅದನ್ನು ಕೂಡ ಮಾಡ್ತೀವಿ. ಅದನ್ನು ಹಿಂದೆ ನಾನು ಸ್ವಚ್ಛ ಮಾಡಿದ್ದೆ, ಸ್ವಚ್ಛ ಮಾಡಿಲ್ಲ ಮತ್ತು ಕರೆಕ್ಷನ್ ಮಾಡಿದ್ವಿ. ಅದನ್ನೆಲ್ಲರೂ ಕೂಡ
ಮತ್ತೆ ಅಲ್ಲಿನೂ ಕೂಡ ಏನು ಸಿವೇಜ್ ವಾಟರ್ದು ಯಾವುದು ಬರಲಾರ್ದಾಗಿ ನೋಡ್ಕೊಂಡು ಅದು ಮತ್ತೆ ನಾವು ಅದನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಕಾರ್ಯಕ್ರಮ ಆಗಿದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಬೋಟಿಂಗ್ ಮಾಡಲಿಕ್ಕೆ ಇದು ಮಾಡಬೇಕು ಅಂತೇಳಿ ಅದನ್ನು ಕೂಡ ಮಾಡ್ತೀವಿ. ಗೂಢಾಕರಣೆ ವಿಳಿಸಿ ವಿಜೇಂದ್ರ ಪಾದಯಾತ್ರೆ ಎತ್ತಾಳವರು ವಿರೋಧ ಮಾಡ್ತಾರೆ. ವಿಜೇಂದ್ರ ಅವರು ಪಾದಯಾತ್ರೆ ಮಾಡೋಕ್ಕಿಂತ ಮುಂಚೆ ಅವ್ರು ತಮ್ಮ ಅವಧಿಯಲ್ಲೆಲ್ಲ ಏನೇನಾಗಿರೋ ನೋಡ್ಕೊಳ್ಳಿ. ಇಲ್ಲಿ ಇದ್ರಾಗ ಯಾವುದು ನಿಮ್ಮ 40% ಭ್ರಷ್ಟಾಚಾರ. ಈಗ ಕೊರೋನಾದಲ್ಲಿ ಯತ್ನಾಳವರೇ ಹೇಳಿದರು 2,000 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತೇಳಿ ಅಲ್ರಿ. ಆಮೇಲೆ ವಿಜೇಂದ್ರ ಅವರು ಮತ್ತು ಅವರ ತಂದೆಯವರು ಯಡಿಯೂರಪ್ಪನವರು 10,000 ಕೋಟಿ ರೂಪಾಯಿ ಮಾರಿಷಸ್ನಲ್ಲಿ ಇಟ್ಟು ಬಂದಾರ ಅಂತ ಹೇಳಿದರು. ಯಾರು ಹೇಳಿದ್ರು? ಯತ್ನಾಳವರು ಹೇಳಿದರು. ನಮ್ಮ ಜಿಲ್ಲೆಯವರು ಯತ್ನಾಳವರು, ನಮ್ಮ ಬಿಜಾಪುರ ಜಿಲ್ಲೆಯವರು ಯೂಶಲಿ ಸುಳ್ಳು ಹೇಳಂಗಿಲ್ಲ ಅಲ್ರಿ. ಹೀಗಾಗಿ ಸತ್ಯ ಇರ್ಬೋದು ಅಂತ ನನಗನ್ಸುತ್ತೆ. ಅದಕ್ಕೆ ವಿಜೇಂದ್ರ ಮೊದಲಾದ್ರೆಲ್ಲರೂ ಆತ್ಮಾವಲೋಕನ ಮಾಡಿ ಆಮೇಲೆ ಪಾದಯಾತ್ರೆ ಮಾಡಿ. ಸರ್ ಬೇಗಂ ತಲಾಬ್ ನಿಮ್ಮ ಇಲಾಖೆ ನೀವು ಇದ್ದಾಗ ಅದು ಇದು ಮಾಡಿದ್ರಿ ಸರ್, ಈಗ ಸಂಪೂರ್ಣ ಮತ್ತೆ ಹಾಳಾಗತ್ತೆ. ಮತ್ತೆ ಅದನ್ನ ಮಾಡ್ತಾ ಇದೀವಲ್ಲ, ನೀವು ಹಾಳು ಮಾಡಿರಿ ಮತ್ತೆ ಅವ್ರು ಪೇ ಮಾಡ್ತೀವಿ. और खबरों के लिए देखते रहिए बी न्यूज़ नेशन।